ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ಈ ವಿಡಿಯೋನ ನಾನು ಎಸ್ಪೆಷಲಿ ಲೇಡೀಸ್ ನನ್ನ ಅಕ್ಕ ತಂಗಿಯರಿಗೆ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲ ಲೇಡೀಸ್ ಧ್ಯಾನ ಬಂಧುಗಳು ನನ್ನ ಅಕ್ಕ ತಂಗಿಯರಿದ್ದ ಹಾಗೇ ಅವ್ರಿಗೆ ತುಂಬ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಯಾಕಂದರೆ ತುಂಬ ಜನ ಕೇಳ್ತಾಯಿದ್ರು ಲೇಡೀಸ್ ನನಗೆ ಕೆಲವು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೇಳ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಅದು ಎಲ್ಲರ ಜೀವನದಲ್ಲೂ ಒಂದೊಂದು ಥರ ಕಷ್ಟಗಳು ನೋವುಗಳು ಇದ್ದೇ ಇರುತ್ತೆ. ಮುಂಚೆ ಎಷ್ಟೋ ವರ್ಷಗಳಿಂದ ಹೆಣ್ಣಿಗೆ ಶೋಷಣೆ ಅನ್ನೋದು ಆಗ್ತಾನೇ ಇದೆ. ಆದರೆ ಅದನ್ನು ಸಹಿಸ್ಕೊಂಡಷ್ಟು ಆ ಶೋಷಣೆ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಹಾಗಾಗಿ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಅಕ್ಕ ತಂಗಿಯರಿಗೋಸ್ಕರ. ನಾರ್ಸಿಸಿಸ್ಟ್ ಪೀಪಲ್ ಬಿಹೇವಿಯರ್ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಅಕ್ಕ ತಂಗಿಯರೇ. ನಾರ್ಸಿಸಿಸ್ಟ್ ವಿಲ್ ಡೂ ದೀಸ್ 3 ಥಿಂಗ್ಸ್ ಅಂತ ಹೇಳ್ಬೋದು. ಈ 3 ವಿಚಾರಗಳನ್ನು, ಈ 3 ಬಿಹೇವಿಯರು ಅವರಲ್ಲಿ ಇರುತ್ತೆ. ಮೊದಲನೇದು ಲವ್ ಬಾಂಬಿಂಗ್ ಅಂತ, ಎರಡನೇದು ಇನ್ವ್ಯಾಲಿಡೇಷನ್ ಅಂತ, ಮೂರನೇದು ಡಿಸ್ಕಾರ್ಡಿಂಗ್ ಅಂತ. ಹೇಗೆ ನಾವು ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು ಇಂಥ ನಾರ್ಸಿಸಿಸ್ಟ್ ಪರ್ಸ್ನಾಲಿಟಿ ಪೀಪಲಿಂದ ಅಂತ ನಾನು ಹೇಳ್ತೀನಿ. ಇದೊಂದು ಟಾಕ್ಸಿಕ್ ಬಿಹೇವಿಯರ್ ಪ್ಯಾಟ್ರನ್ ಆಗಿರುತ್ತೆ ಮಾಸ್ಟರ್ಸ್. ಇದೊಂದು ರಿಲೇಷನ್ಶಿಪ್ನಲ್ಲಿ ಬಹಳ ಸಫರ್ ಆಗ್ತಾರೆ. ಯಾರೇ ಎಂಥ ಒಳ್ಳೆಯವರಾಗಿದ್ರೂ ಕೂಡ ಸಫರ್ ಪಡ್ತಾರೆ. ಹೋಗ್ತಾ ಹೋಗ್ತಾ ಇದು ಒನ್ ಸೈಡೆಡ್ ರಿಲೇಷನ್ಶಿಪ್ ಆಗ್ತಾ ಹೋಗುತ್ತೆ. ನಾರ್ಸಿಸಿಸ್ಟ್ ಕ್ವಾಲಿಟೀಸ್ ಇರುವ ವ್ಯಕ್ತಿಗಳು ಬಹಳಷ್ಟು ಸೆಲ್ಫಿಶ್ ಇರ್ತಾರೆ. ಅವರನ್ನೇ ಅವರು ಬಹಳ ಪ್ರೀತಿಸ್ಕೊಳ್ತಾ ಇರ್ತಾರೆ. ಅವರೇ ಸ್ಕೋಪ್ ತಗೊಳ್ತಾ ಇರ್ತಾರೆ ಜನರೆದುರು. ನನ್ನನ್ನು ಯಾರೂ ಮೀರಿಸಬಾರ್ದು, ನನ್ನ ಮೀರಿ ಯಾರೂ ಬೆಳೆಯಬಾರ್ದು, ನಾನು ಹೇಳಿದ್ದೇ ಶಾಸನ, ನನ್ನ ಮಾತೇ ನಡೆಯಬೇಕು, ಲೈಫ್ನಲ್ಲಿ ನನಗೆ ಎಲ್ಲ ಸಿಗಬೇಕು, ಬೇರೆಯವ್ರಿಗೆ ಸಿಗಬಾರ್ದು. ಬಹಳ ಸ್ವಾರ್ಥತೆ ತುಂಬಿರುತ್ತೆ ಇಂಥವರಲ್ಲಿ. ಎಮೋಷ್ನಲಿ ಕ್ವಾಲಿಟಿಯಾಗಿ ಯಾವುದೇ ಬಾಂಧವ್ಯಕ್ಕೆ ಅವರು ಕಾಂಟ್ರಿಬ್ಯೂಷನ್ನ ಮಾಡೋಲ್ಲ ಮಾಸ್ಟರ್ಸ್. ಕೇವಲ ಸ್ವಾರ್ಥ ಭಾವನೆಯನ್ನು ಅವರಲ್ಲಿ ತುಂಬಿಕೊಂಡಿರ್ತಾರೆ. ಅವರ ಜೀವನದಲ್ಲಿ ತ್ಯಾಗಕ್ಕೆ ಜಾಗನೇ ಇರೋದಿಲ್ಲ. ಅವ್ರ ಬೆಳವಣಿಗೆಗೋಸ್ಕರ ಲೈಫ್ನಲ್ಲಿ ಏನು ಬೇಕಾದರೂ ರಿಸ್ಕ್ ತಗೋತಾರೆ. ಎಂಥ ಜನರನ್ನು ಕೂಡ, ಅಂದರೆ ಈ ಸಮಾಜವನ್ನು ಕೂಡ ಅವರ ಕಿವಿ ಮೇಲೆ ಹೂ ಇಟ್ಬಿಡ್ತಾರೆ. ಅವರೆಲ್ಲ ಅಂದ್ಕೊಳ್ಬೇಕು, ಓ ಎಂಥ ಒಳ್ಳೆ ಮನುಷ್ಯನಪ್ಪ ಇವನು, ಎಷ್ಟು ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸ್ತಾನೆ, ಹೋಗ್ತಾ ಬರ್ತಾ ನಮಸ್ಕಾರ ಅಂತಾನೆ, ಇಂಥ ಒಳ್ಳೆ ವ್ಯಕ್ತಿಗೆ ನಾವು ತಿರುಗಿ ನಮಸ್ಕಾರ ಹೇಳಬೇಕಲ್ವಾ. ಆ ರೀತಿ ಸಿಚುಯೇಷನ್ನ ಕ್ರಿಯೇಟ್ ಮಾಡ್ಕೋತಾರೆ ಇಂಥ ವ್ಯಕ್ತಿಗಳು. ಇವರು ರಿಲೇಷನ್ಶಿಪ್ಸ್ನ ಯೂಸ್ ಮಾಡ್ಕೊಳ್ಳೋಕೆ ನೋಡ್ತಾ ಇರ್ತಾರೆ. ಇವರು ಒಳಿತಿಗಾಗಿ ಮಾತ್ರ ಅವ್ರು ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಇವರ ಫಸ್ಟ್ ಸ್ಟ್ರಾಟಜಿ ಅನ್ನೋದು ಏನಾಗಿರುತ್ತೆ ಅಂದರೆ, ಅಕ್ಕ ತಂಗಿಯರೇ ಮನಸ್ಸಿಟ್ಟು ಕೇಳಿ, ಲವ್ ಬಾಂಬಿಂಗ್ ಆಗಿರುತ್ತೆ. ಫಸ್ಟ್ ಸ್ಟೇಜ್ನಲ್ಲಿ ಲವ್ ಬಾಂಬಿಂಗ್ನ ಹಾಕ್ತಾರೆ. ಅಂದರೆ ಅತಿಯಾದ ಪ್ರೀತಿಯನ್ನು ತೋರಿಸೋದು, ಅತಿಯಾದ ಕಾಳಜಿ ತೋರಿಸೋದು, ಅತಿಯಾದ ಅಟೆನ್ಷನ್ ತೋರಿಸೋದು, ತುಂಬ ನಿಮ್ಮನ್ನು ಕೇರ್ ಮಾಡೋ ಥರ ವರ್ತನೆ ಮಾಡೋದು, ಅದು ಆಗಿರುತ್ತೆ. ಫಸ್ಟ್ ಅವ್ರು ಮಾಡೋದಿದೆ. ಇವ್ರು ಕೊಡುವಂಥ ಪ್ರೀತಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸ್ಕೊಳ್ಳೋಕ್ಕೆ ಎಲ್ಲ ರೀತಿ ಪ್ರಯತ್ನವನ್ನು ಈ ನಾರ್ಸಿಸಿಸ್ಟ್ ಪೀಪಲ್ ಮಾಡ್ತಾ ಇರ್ತಾರೆ. ಬೇರೆಯವರನ್ನು ನಿಮ್ಮ ಲೈಫ್ನಲ್ಲಿ ತರೋಕ್ಕೆ ಬಿಡೋದಿಲ್ಲ. ಬಹಳ ಪೊಸೆಸಿವ್ ಆಗಿರ್ತಾರೆ. ಇದು ಪ್ರೀತಿ ಅಲ್ಲ. ನೆಕ್ಸ್ಟ್ ನಿಮ್ಮ ಟ್ರಸ್ಟ್ನ ಗೇನ್ ಮಾಡೋಕ್ಕೆ ನೋಡ್ತಾರೆ. ನಿಮ್ಮನ್ನು ಅವರು ಬ್ಲೈಂಡಾಗಿ ಅವರನ್ನು ನಂಬಬೇಕು ಅನ್ನೋ ಸ್ಥಿತಿಗೆ ತಗೊಂಬರ್ತಾರೆ. ಅಡಿಕ್ಷನ್ ಫೀಲ್ ಮಾಡಿಸ್ತಾರೆ. ಅಂದರೆ ತುಂಬ ಹೊತ್ತು ಮಾತಾಡ್ತಾ ಇರ್ತಾರೆ. ಎಲ್ಲ ಟೈಮ್ನಲ್ಲೂ ನೀವು ಇವರ ಪರ್ಮಿಷನ್ ಕೇಳೋ ಹಾಗೆ ಮಾಡುತ್ತಾರೆ. ಇವರು ಇಷ್ಟಪಡುವಂತೆಯೇ ನೀವಿರಬೇಕು, ಆ ರೀತಿ ನಿಮ್ಮನ್ನು ಅವರು ಒಂದು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಾರೆ. ಅವರ ಎನರ್ಜಿಗೆ ನೀವು ನಿಮ್ಮನ್ನು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ ಅಂಥ ಪರಿಸ್ಥಿತಿ ಬಂದಾಗ. ಸೆಕೆಂಡ್ ಸ್ಟೇಜಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಇನ್ವ್ಯಾಲಿಡೇಷನ್ ಮಾಡ್ತಾರೆ. ಅಂದರೆ ಗ್ಯಾಸ್ ಲೈಟಿಂಗ್ ಅಂತ ಕೂಡ ಹೇಳ್ತಾರೆ. ಗ್ಯಾಸ್ ಲೈಟಿಂಗ್ ಮಾಡ್ತಾರೆ. ನಿಮ್ಮಲ್ಲಿ ಕುಂದು ಕೊರತೆಗಳನ್ನು ಹುಡುಕೋದು. ನಿಮ್ಮದೇನೂ ತಪ್ಪಿರೋದಿಲ್ಲ, ನಿಮ್ಮದೇ ತಪ್ಪು ಅನ್ನೋ ರೀತಿ ವರ್ತನೆ ಮಾಡ್ತಾರೆ. ಇನ್ವ್ಯಾಲಿಡೇಷನ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಜೀವನದ ಮೇಜರ್ ಡಿಸಿಷನ್ ಅವರೇ ತೊಗೊಳಕ್ಕೆ ನೋಡ್ತಾರೆ. ನಿಮ್ಮನ್ನು ವೀಕ್ ಮಾಡೋದು, ಅವಾಗವಾಗ ನಿಮಗೆ ಅನ್ವಾಂಟೆಡ್ ಪ್ರಶ್ನೆಗಳನ್ನು ಕೇಳೋದು, ಒಟ್ಟಿನಲ್ಲಿ ನೀವೆಷ್ಟೇ ಎನರ್ಜೆಟಿಕ್ ಆಗಿದ್ರೂ ಕೂಡ ನಿಮ್ಮ ಎನರ್ಜಿಯನ್ನು ಸಕ್ ಮಾಡೋದು, ಅಂದರೆ ನಿಮ್ಮನ್ನು ಡ್ರೈನ್ ಮಾಡೋದು, ನಿಮ್ಮಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯನ್ನು ಡ್ರೈನ್ ಮಾಡ್ಕೊಳಕ್ಕೆ ನೋಡ್ತಾ ಇರ್ತಾರೆ. ನಿಮ್ಮ ಸೆಲ್ಫ್ ಎಸ್ಟೀಮ್ನ ಕುಗ್ಗಿಸೋಕೆ ನೋಡ್ತಾ ಇರ್ತಾರೆ ಹೊರತು ನಿಮ್ಮ ಪಾಸಿಟಿವ್ ನೇಚರ್ನ ಬೆಳೆಸೋಕ್ಕೆ ಅವ್ರು ಯಾವತ್ತೂ ನೋಡಲ್ಲ.
ಬಲಹೀನ ಮಾಡೋದು, ನಿಮ್ಮ ಕಾನ್ಫಿಡೆನ್ಸ್ನ ಕುಗ್ಸೋದು, ಇಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಥರ್ಡ್ ಸ್ಟೇಜ್ನಲ್ಲಿ ಇಂಥವರು, ಈ ನಾರ್ಸಿಸಿಸ್ಟಿಕ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಡಿಸ್ಕಾರ್ಡಿಂಗ್ ಸ್ಟೇಜ್ ಅಂತ ಹೇಳ್ತಾರೆ. ಇದು ಥರ್ಡ್ ಸ್ಟೇಜ್ನ. ಈ ಸ್ಟೇಜ್ನಲ್ಲಿ ಆತಂಕ ಮತ್ತು ಸ್ಯಾಡ್ನೆಸ್, ಸೋಷಿಯಲ್ ಆಂಗ್ಸೈಟಿ, ಟೆರಿಬಲ್ ಸ್ಟೇಜ್ ಆಗಿರುತ್ತೆ ಇದು. ಈ ಸ್ಟೇಜ್ನಲ್ಲಿ ಈ ವ್ಯಕ್ತಿಯಿಂದ ಏನೇನು ಬೇಕೋ ಅದನ್ನೆಲ್ಲ ಎಲ್ಲ ರೀತಿ ಕಂಫರ್ಟ್ ಪಡ್ಕೊಳ್ತಾರೆ ಅವರು. ಆ ನಂತರ ಕಾರಣವಿಲ್ಲದೆ ಕಟ್ ಆಫ್ ಮಾಡಿಬಿಡ್ತಾರೆ. 1 ಇಯರ್ ಅಥವಾ ಕೆಲವು ತಿಂಗಳ ನಂತರ ಮತ್ತೆ ನಿಮ್ಮ ಹತ್ರ ಬರ್ತಾರೆ. ನಿಮ್ಮ ಲೈಫ್ನ ವ್ಯಾಲ್ಯೂ ಮಾಡಲ್ಲ, ನಿಮ್ಮ ತನಕ್ಕೆ ಡಿಸ್ರೆಸ್ಪೆಕ್ಟ್ ಮಾಡೋದು, ಸುಮ್ಮನೆ ನಿಮ್ಮನ್ನು ಬೈಕೊಳ್ಳೋದು, ನಾನು ಮೆಸೇಜ್ ಮಾಡಿದೆ ನೀನು ರಿಪ್ಲೈ ಮಾಡಲ್ಲ ಅನ್ನೋದು, ನಾನು ನಿನಗೆ ಕಾಲ್ ಮಾಡ್ತಾಯಿದ್ದೀನಿ ನೀನು ರಿಸೀವ್ ಮಾಡಲ್ಲ ಅನ್ನೋವಂಥದ್ದು, ಬ್ಯಾಕ್ ಆ್ಯಂಡ್ ಫೋರ್ತ್. ಅವ್ರಿಗೆ ಬೇಕಾದಾಗ ಮಾತ್ರ ಮಾತಾಡೋದು, ಆಮೇಲೆ ಬಿಟ್ಬಿಡೋದು, ಫ್ಯೂಚರ್ ಕಾಣಿಸ್ತಾ ಇರೋದಿಲ್ಲ ಇಂಥವರ ಸಹವಾಸದಲ್ಲಿ. ಸೊ ಆಲ್ ಲೇಡೀಸ್ ಬಿ ಕೇರ್ಫುಲ್ ಅಂತ ನಾನು ಹೇಳ್ತೀನಿ. ಯಾವುದೇ ವ್ಯಕ್ತಿ ಜೊತೆ ಸೇಫ್ ಫೀಲ್ ಬರ್ತಾ ಇಲ್ಲ ಅಂತಂದರೆ ನಿಮಗೆ ಎಲ್ಲ ರೀತಿಯ ರೈಟ್ಸ್ ಇದೆ ನೋ ಅಂತ ಹೇಳೋದಕ್ಕೆ, ಆ ಟಾಕ್ಸಿಕ್ ರಿಲೇಷನ್ಶಿಪ್ ಬೇಡ ಅಂತ ಹೇಳೋದಕ್ಕೆ. ತುಂಬ ಈಸಿಯಾಗಿ ಯಾರಿಗೂ ನಾವು ಲೈಫ್ನಲ್ಲಿ ಸಿಗಬಾರ್ದು ಅಂತ ಹೇಳ್ತೀನಿ ಫ್ರೆಂಡ್ಸ್. ತುಂಬ ಬೇಗ ಯಾರನ್ನು ನಂಬಾರ್ದು, ಮಾತನ್ನು ಕಮ್ಮಿ ಇಟ್ಕೊಳ್ಬೇಕು, ಅವರ ಇಂಟೆನ್ಷನ್ ಏನಿರ್ಬೋದು, ಉದ್ದೇಶ ಏನು ಅನ್ನೋದು ನಿಮಗೆ ಗೊತ್ತಾಗ್ತಾ ಬರುತ್ತೆ. ಈ ನಾರ್ಸಿಸಿಸ್ಟಿಕ್ ಪೀಪಲ್ನ ರಿಲೇಷನ್ಶಿಪ್ಗೆ 3 ಚಾನ್ಸಸ್ ಮಾತ್ರ ಕೊಡ್ತೀನಿ ಅಂತ ಟೈಮ್ಲೈನ್ ಇಟ್ಕೊಳ್ಳಿ. ಅಂದರೆ ನಿಮಗೆ ಗೊತ್ತಿರೋದಿಲ್ಲ ಅವ್ರು ನಾರ್ಸಿಸಿಸ್ಟಿಕ್ ಪೀಪಲ್ ಅಂತ, ನಿಮಗೆ ಗೊತ್ತಿರೋದಿಲ್ಲ. ಯಾವುದೇ ಒಂದು ರಿಲೇಷನ್ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಅದಕ್ಕೆ ಒಂದು 3 ಚಾನ್ಸಸ್ನ ಕೊಡ್ಬೋದು ನಾವು. ಅವ್ರು ನಮ್ಮ ಅಕ್ಕ ತಂಗಿಯರೇ ಆಗಿರ್ಬೋದು, ಅಥವಾ ಬಂಧು ಬಾಂಧವರೇ ಆಗಿರ್ಬೋದು, ಅಥವಾ ದೊಡ್ಡಮ್ಮ ಚಿಕ್ಕಮ್ಮನೇ ಆಗಿರ್ಬೋದು. ಯಾವುದೇ ಒಂದು ರಿಲೇಷನ್ಶಿಪ್ಗೆ ಒಂದು 3 ಚಾನ್ಸ್ನ ಮಾತ್ರ ನಾವು ಇಟ್ಕೊಳ್ಬೇಕು. ಅಂದರೆ ಆ ಟೈಮ್ಲೈನ್ ಇಟ್ಕೊಳ್ಬೇಕು ನಾವು. ಆ ಟೈಮ್ಲೈನ್ನ ಮೀರಿ ಅವರು ಮತ್ತೆ ಅದೇ ಪ್ಯಾಟ್ರನ್ನ ರಿಪೀಟ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ವ್ಯಕ್ತಿ ಟ್ರಸ್ಟಬಲ್ ಪರ್ಸನ್ ಅಲ್ಲ ಅನ್ನೋದು ನಿಮಗೇ ತಿಳಿಯುತ್ತೆ ಅಕ್ಕ ತಂಗಿಯರೇ. ವಾರ್ನಿಂಗ್ ಕೊಟ್ಟು ಕೂಡ ನೀವು ಹೇಳಿ ಕೂಡ ಆ ವ್ಯಕ್ತಿ ಬದಲಾಗ್ತಾ ಇಲ್ಲ ಅಂತಂದರೆ, ಯಾರೇ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸ್ನೇಹಿತೆಯರು ಆಗಿರ್ಬೋದು, ಅಥವಾ ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಸಂಬಂಧ, ಅಪ್ಪ ಅಮ್ಮ ಆಗಿರ್ಬೋದು, ತಾತ ಅಜ್ಜಿ ಆಗಿರ್ಬೋದು. ಸಾಮಾನ್ಯವಾಗಿ ತಾತ ಅಜ್ಜಿ ಇಲ್ಲಿ ಅಷ್ಟು ಬರೋದಿಲ್ಲ, ಅವ್ರಿಗಿನ್ನ ಚಿಕ್ಕ ಏಜವರೇ ಬರ್ತಾರೆ. ಆ ಯಾವುದೇ ವ್ಯಕ್ತಿಗಳು ವಾರ್ನಿಂಗ್ ನೀವು ಕೊಟ್ಟು ಕೂಡ, ನೀವು ಹೇಳಿ ಕೂಡ ಬದಲಾಗ್ತಾ ಇಲ್ಲ ಅಂತಂದರೆ, ಹಾಗೆ ಸೈಕಿಕ್ ಥರ ಅವ್ರು ಆಡ್ತಾನೇ ಇದ್ದಾರೆ ಅಂತಂದರೆ, ಅವರ ಹಳೆಯ ಚಾಳಿಯನ್ನು ಮುಂದುವರಿಸ್ತಾನೆ ಇದ್ದಾರೆ ಅಂದರೆ, ಅಂಥವರು ನಿಮ್ಮ ಲೈಫ್ನಲ್ಲಿ ಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಅಕ್ಕ ತಂಗಿಯರೇ. ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಇರಬೇಕಾದ್ರೆ, ಮೀಟ್ ಮಾಡಿದಾಗಲೇ ಆಗಿರ್ಬೋದು, ಅಥವಾ ಜೊತೆಗೆ ಮಾತಾಡಬೇಕಾದ್ರೆ ಆಗಿರ್ಬೋದು, ನಿಮ್ಗೇನಾದರೂ ಕಂಫರ್ಟಬಲ್ ಫೀಲ್ ಬರ್ತಿಲ್ಲ ಅಂತಂದರೆ ನಿಮ್ಮ ಬಾಡಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇರುತ್ತೆ, ಇಂಟ್ಯೂಷನ್ ಕೊಡ್ತಾ ಇರುತ್ತೆ, ಒಂದು ಸೈನ್ ಅಂದರೆ ಚಿಹ್ನೆನ ಸೂಚಿಸ್ತಾ ಇರುತ್ತೆ. ಇದನ್ನು ಮೀರಿನೂ ಕೂಡ ನೀವು ಐ ವಿಲ್ ಸಫರ್, ಇದು ನನ್ನ ಸಫರಿಂಗ್, ನನ್ನ ಕರ್ಮ ಅಂತ ಅನುಭವಿಸೋದು ಬಹಳ ತಪ್ಪಾಗುತ್ತೆ. ಡೋಂಟ್ ಕಾಂಪ್ರಮೈಸ್, ಡೋಂಟ್ ಗಿವ್ ಯುವರ್ ಲೈಫ್ಸ್ ರಿಮೋಟ್ ಕಂಟ್ರೋಲ್ ಟು ಎನಿಬಡಿ ಮೈ ಡಿಯರ್ ಸಿಸ್ಟರ್ಸ್. ಅದನ್ನು ನಿಮ್ಮ ಲೈಫ್ನ ರಿಮೋಟ್ ಕಂಟ್ರೋಲ್ನ ನೀವು ಮತ್ತೊಬ್ಬರಿಗೆ ಕೊಟ್ಟಿದ್ದೀರಾ ಅಂದರೆ ಅದು ನಿಮ್ಮ ವೀಕ್ನೆಸ್ ಆಗಿರುತ್ತೆ. ನಾವು ಬಹಳ ಆರೋಗ್ಯವಂತ ಮನಸ್ಥಿತಿಯಲ್ಲಿ ಇಲ್ಲ, ಜನರ ಸೊಸೈಟಿನಲ್ಲಿ ಇಲ್ಲ ಈ ಆಧುನಿಕ ಯುಗದಲ್ಲಿ. ಅದನ್ನು ನಾವೆಲ್ಲ ಅಕ್ಕ ತಂಗಿಯರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮನೆ ಪ್ರಾಬ್ಲಮ್ಸ್ನ ನೀವೇನಾದರೂ ಯಾರ ಹತ್ರನಾದರೂ ಹೇಳ್ಕೊಂಡ್ರಿ ಅಂತಂದರೆ ನಿಮ್ಮಿಂದ ಅಡ್ವಾಂಟೇಜ್ ತೊಗೊಳಕ್ಕೆ ನೋಡ್ತಾ ಇರ್ತಾರೆ ಜನ, ಹೊರತು ಅವರಿಂದ ನಿಮಗೆ ಏನೂ ಪ್ರಯೋಜನ ಅನ್ನೋದು ಇರೋದಿಲ್ಲ. ಬಿ ಅವೇ ಫ್ರಮ್ ಟಾಕ್ಸಿಕ್ ಎನರ್ಜಿ ವ್ಯಾಂಪೈರ್ಸ್. ನಿಮ್ಮ ಲೈಫ್ನ ಡಿಸಿಷನ್ಸ್ನ ನೀವೇ ತೆಗೆದುಕೊಳ್ಬೇಕು ಅಕ್ಕ ತಂಗಿಯರೇ. ನಾನು ಎಲ್ಲರ ಬಗ್ಗೆನೂ ಹೇಳ್ತಾ ಇಲ್ಲ, ಎಲ್ಲರೂ ಇದೇ ರೀತಿ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಈ ಆಧುನಿಕ ಸಮಾಜದಲ್ಲಿ ಹೆಣ್ಣು ಬಹಳ ಶೋಷಣೆಗೊಳಗಾಗ್ತಾ ಇದ್ದಾಳೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ತಲಾಂತರದಿಂದ ಇದು ನಡ್ಕೊಳ್ತಾನೆ ಬರ್ತಾ ಇದೆ, ಮುಂದೆ ಕೂಡ ಇದು ನಡೆಯುತ್ತಾನೆ ಇರುತ್ತೆ. ಯಾವಾಗ ನಡೀತಾ ಇರುತ್ತೆ ಅಂದರೆ, ಕ್ರಾಂತಿಕಾರಿ ವ್ಯಕ್ತಿಗಳು ಇದನ್ನು ಸಹಿಸೋದನ್ನು ಬಿಟ್ಟು ತಿರುಗಿ ನಿಂತಾಗ ಮಾತ್ರ ಇಂಥ ಶೋಷಣೆಗಳು ತಪ್ಪುತ್ತೆ ಮಾಸ್ಟರ್ಸ್. ಇಲ್ಲ ಅಂದರೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾನೇ ಇರ್ತಾರೆ ಕೆಲವರು ಪುರುಷ ಸಮಾಜ. ಎಲ್ಲ ಪುರುಷರಿಗೂ ನಾನು ಹೇಳ್ತಾ ಇಲ್ಲ, ಕೆಲವರು ಇರ್ತಾರೆ ಹೆಣ್ಮಕ್ಳನ್ನ ಬರೀ ಶೋಷಣೆ ಮಾಡೋದಷ್ಟೇ ಅವರ ಆಜನ್ಮ ಸಿದ್ಧ ಹಕ್ಕು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ.
ಅಂಥ ವ್ಯಕ್ತಿಗಳಿಗೆ ನಾವು ಏನಂತ ಹೇಳ್ಬೋದು, ನಾರ್ಸಿಸಿಸ್ಟಿಕ್ ಪೀಪಲ್ ಅಂತ ಹೇಳ್ಬೋದು. ಅವರ ವ್ಯಕ್ತಿತ್ವವನ್ನು ನಾನು ಇಷ್ಟೋ ತನಕ ಆಲ್ರೆಡಿ ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಅಕ್ಕ ತಂಗಿಯರೇ. ದಯವಿಟ್ಟು ಬಹಳ ಎಚ್ಚರಿಕೆಯಿಂದ ಇರಿ, ಇಂಥ ಟಾಕ್ಸಿಕ್ ಪೀಪಲ್ ಇಂದ ದೂರ ಇರಿ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಬಹಳ ಸಹಾಯಕವಾಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ತುಂಬ ಲೇಡೀಸ್ ನನಗೆ ಕೆಲವು ವಿಷಯಗಳನ್ನು ಹೇಳ್ಕೊಂಡಿದ್ದಾರೆ, ಅದಕ್ಕೆ ಪರಿಹಾರಗಳನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ನನಗೆ ಇವತ್ತು ಈ ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ ಮಾಸ್ಟರ್ಸ್. ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಪಶು ಪ್ರಾಣಿಗಳಂತೆ ಕಾಣುವಂತಹ ನಾರ್ಸಿಸಿಸ್ಟಿಕ್ ಪೀಪಲ್ನ ದೂರ ಇಡಿ ಅಂತ ನಾನು ಕೇಳ್ಕೊಳ್ತೀನಿ.